ದಿಸ್ ಇಸ್ ಸೆಲೀನಾ. ಆ್ಯಕ್ಚುಲಿ ಇವತ್ತು ನಾವು ಒಂದು ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಮಾಡ್ತಾ ಇದ್ದೀವಿ, ನೆಲ್ಲಿಕಾಯಿ ಇನ್ಸ್ಟಾಂಟ್ ಉಪ್ಪಿನಕಾಯಿ. ಸೊ ನಾವು ಅದನ್ನ ಹೇಗೆ ಮಾಡೋದಂತ ನೋಡುವ. ಲೆಟ್ಸ್ ಸ್ಟಾರ್ಟ್ ಪ್ರಿಪೇರಿಂಗ್ ಅವ ಯಮ್ಮಿ ಉಪ್ಪಿನಕಾಯಿ. ಫಸ್ಟ್ ನೆಲ್ಲಿಕಾಯಿನ ಚಂದ ತೊಳೆದು ಒಂದು 3 to 4 hours ಉಪ್ಪು ನೀರಲ್ಲಿ ನೆನೆಸಿಡಿ ಆಯಿತಾ. ಆಮೇಲೆ ಅದನ್ನ ತೆಗೆದು ಡ್ರೈ ಬಟ್ಟೆಯಲ್ಲಿ ಒರೆಸಿ ನಂತರ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಫ್ರೈ ಮಾಡಿ ಬಾಡಬೇಕದು. ಬಾಡಿದ್ಮೇಲೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ಥರ ಕಟ್ ಮಾಡ್ಕೊಳ್ಳಿ. ಫಸ್ಟ್ ನಾವು ಹುಳಿ ತೊಗೊಂಡು ಅದನ್ನ ನಾವು ನೀರಲ್ಲಿ ನೆನೆಸಿಡೋಣ, ನಮಗೆ ಆಮೇಲೆ ಬೇಕಿದು. ಸೊ ಇವಾಗ ನಾವು ಈಗ ಡ್ರೈ ಮಸಾಲೆ ರೆಡಿ ಮಾಡ್ತಾ ಇದ್ದೀವಿ. ಡ್ರೈ ಮಸಾಲೆಗೆ ನಾವು ಸ್ವಲ್ಪ ಮೆಂತೆ, ಜೀರಿಗೆ ಮತ್ತು ಸಾಸಿವೆ. ನಾನಲ್ಲಿ 2 ಥರ ಸಾಸಿವೆ ಯೂಸ್ ಮಾಡ್ತಾ ಇದ್ದೀನಿ, ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್. ನಿಮ್ಮ ಹತ್ರ ಯಾವುದಿದೆ ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಸೋಂಪು, ಇದಿಷ್ಟನ್ನು ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕು. ನಾವೀಗ ಫಸ್ಟೇ ಹುಣಸೆ ಹುಳಿನ ನೆನೆಸಿ ಇಡ್ಲಿಕ್ಕೆ ಇಟ್ಟಿದ್ವಲ್ಲ, ಈಗ ಅದನ್ನ ಚಂದ ಕಿವುಚಿ ರಸ ತೆಗೆಯುವ. ಇದರಲ್ಲಿ ಈಗ ನಾವು ಪಾಕ ಮಾಡಲಿಕ್ಕಿದೆ. ಸೊ ಅದಕ್ಕೆ ನಾವು ಫಸ್ಟ್ ಎಣ್ಣೆನ ಬಿಸಿ ಮಾಡುವ. ಇವಾಗ ಆಯಿಲ್ ಚಂದ ಬಿಸಿ ಆಗಿದೆ, ಇದಕ್ಕೆ ನಾವು ಹುಣಸೆ ರಸ ಸೇರಿಸುವ. ಈಗ ಇದು ಆಯಿಲ್ ಮತ್ತು ಹುಣಸೆ ರಸ ಇದ್ರೆ ಅದು ಚಂದ ಬಾಯ್ಲ್ ಮಾಡಬೇಕು, ಅದೆರಡು ಮಿಕ್ಸ್ ಆಗಬೇಕು. ಇದು ಪಾಕ ಒಂದು ಕಡೆ ಆಗ್ತಾ ಇರಲಿ, ನಾವು ಇನ್ನೊಂದು ಕಡೆ ಉಪ್ಪಿನಕಾಯಿಗೆ ಮಸಾಲೆ ರೆಡಿ ಮಾಡುವ. ಸೊ ಉಪ್ಪಿನಕಾಯಿ ಅಂದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ರೆ ಅದು ಇನ್ಕಂಪ್ಲೀಟ್ ಅಲ್ವಾ. ಸೊ ಈಗ ನಾವು ಒಂದು ಕಡೆ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಅದನ್ನ ಚಂದ ಹಸಿ ವಾಸನೆ ಹೋಗುವವರೆಗೂ ನಾವು ಫ್ರೈ ಮಾಡುವ. ಫಸ್ಟ್ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಆಗಿದೆ ಆಯಿತಾ. ಸೊ ಈಗ ಅದೇ ಎಣ್ಣೆಗೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕುವ, ಮತ್ತು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ ಪುಡಿ. ಮತ್ತು ನಾವು ಮೊದಲೇ ಒಂದು ಪೌಡ್ರ್ ರೆಡಿ ಮಾಡಿದ್ದೀವಿ ಗೊತ್ತಾ, ಸಾಸಿವೆ, ಸೋಂಪು, ಜೀರಿಗೆ ಎಲ್ಲ ಮೆಂತೆ ಎಲ್ಲ ಹಾಕಿ ಆ ಪೌಡ್ರ್ ಇದೆಷ್ಟನ್ನು ಅದೇ ಎಣ್ಣೆಯಲ್ಲಿ ಚಂದ ಮಾಡಿ ಫ್ರೈ ಮಾಡಬೇಕು. ಉಪ್ಪು ನೀವು ಇವಾಗಲೇ ಹಾಕ್ಬೋದು, ಇಲ್ಲಾಂದರೆ ನೋಡಿಕೊಂಡು ಆಮೇಲೆ ನೀವು ಮಿಕ್ಸ್ ಮಾಡುವಾಗ ಹಾಕ್ಬೋದು. ನಾವು ಇವಾಗಲೇ ಹಾಕ್ತಾ ಇದ್ದೀವಿ. ಈ ಕಡೆ ನಮ್ಮ ಪಾಕ ರೆಡಿ ಆಗಿದೆ. ಸ್ವಲ್ಪ ಸ್ವೀಟ್ ಟೇಸ್ಟಿಗೋಸ್ಕರ ನಾವು ಬೆಲ್ಲ ಆ್ಯಡ್ ಮಾಡಬೇಕು. ನಮ್ಮ ಹತ್ರ ಬೆಲ್ಲ ಇರಲಿಲ್ಲ, ಅದರಿಂದಾಗಿ ನಾವು ಶುಗರ್ ಆ್ಯಡ್ ಮಾಡಿದ್ವಿ. ಈ ಪಾಕ ಆ್ಯಂಡ್ ಪ್ಲಸ್ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ನೆಲ್ಲಿಕಾಯಿ, ಇದು ಎರಡನ್ನೂ ನಾವು ರೆಡಿ ಮಾಡಿ ಇಟ್ಟಿದ್ವಲ್ಲ. ಇವಾಗ ಮಸಾಲೆ, ಬೆಳ್ಳುಳ್ಳಿ ಆ್ಯಂಡ್ ಪೌಡರ್ ಹಾಕಿ ಅದಕ್ಕೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಆಲ್ಮೋಸ್ಟ್ ನಮ್ಮ ಉಪ್ಪಿನಕಾಯಿ ರೆಡಿ ಆಯಿತು. ಇವಾಗ ನಮ್ಮ ಉಪ್ಪಿನಕಾಯಿಗೆ ಇದು ಫೈನಲ್ ಟಚ್ ಆಯಿತಾ. ಒಗ್ಗರಣೆ ಇಲ್ಲದೆ ನಮ್ಮ ಉಪ್ಪಿನಕಾಯಿ ಕಂಪ್ಲೀಟ್ ಆಗೋದಿಲ್ಲ. ಸೊ ಒಗ್ಗರಣೆಗೆ ನಾವು ಸಾಸಿವೆ ಮತ್ತು ಇಂಗು 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡೋದು. ಒಗ್ಗರಣೆ ರೆಡಿ ಮಾಡಿ ಅದನ್ನು ಉಪ್ಪಿನಕಾಯಿಗೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಅದನ್ನ ಬಾಕ್ಸ್ಗೆ ಶಿಫ್ಟ್ ಮಾಡಿ. ಅಷ್ಟೇ, ಅಲ್ಲಿಗೆ ನಮ್ಮ ಉಪ್ಪಿನಕಾಯಿ ರೆಡಿ.